ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಏನಾದ್ರೂ ಆಡಿ ಹೇಗಾದ್ರೂ ಮಾಡಿ ನನ್ನನ್ನು ಸಿಎಂ ಮಾಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಬೆನ್ನು ಬಿದ್ದಿದ್ದಾರೆ. ಆದ್ರೆ ಸಿದ್ದು ಬಣ ಹೂಬಾಣವನ್ನು ಬಿಟ್ಟಿದ್ದು ಈಗ ಡಿಕೆ ಪರಿಸ್ಥಿತಿ ಅಡಕತ್ತರಿಯಲ್ಲಿ ಸಿಲುಕಿದಂತಾಗಿದೆ. ಹಾಗಾದ್ರೆ ಪಟ್ಟದಾಟಕ್ಕೆ ಸಿದ್ದು ಬಣದ ಮಹಾ ಪ್ಲಾನ್ ಏನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಚ್ಚಾಟ ತಾರಕಕ್ಕೇರಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ನೇರ ಯುದ್ಧವೇ ಶುರುವಾಗಿದೆ. ಸಿಎಂ ಪಟ್ಟ ಯಾರಿಗೆ ಎಂಬ ವಿಚಾರ ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಂತಿದೆ. ದೆಹಲಿ ಮಟ್ಟದಲ್ಲಿ ನಾನಾ ಕಸರತ್ತುಗಳು, ಹಗ್ಗ ಜಗ್ಗಾಟಗಳು ಕೂಡ ನಡೆದಿವೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಗಾದ್ರೂ ಮಾಡಿ ಗದ್ದುಗೆ ಏರಲು ಪ್ರಯತ್ನಿಸ್ತಾ ಇದ್ದಾರೆ. ಈ ಬಗ್ಗೆ ಡಿಕೆ ದೆಹಲಿಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರ್ತಿದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಬಣ ಮಹಾ ಪ್ಲಾನ್ ಮಾಡಿಕೊಂಡಂತಿದೆ. ಡಿಕೆಗೆ ಸಿಎಂ ಪಟ್ಟ ತಪ್ಪಿಸಲು ರಣತಂತ್ರ ರೂಪಿಸಿರುವುದು ಈಗ ಬಂಡೆಗೆ ಸಿಡಿಲು ಬಡಿದಂತಾಗಿದೆ. 2023ರ ಚುನಾವಣೆಯಲ್ಲಿ ಪಕ್ಷವನ್ನ ಗೆಲ್ಲಿಸಿದ್ದಕ್ಕೆ ಡಿಕೆ ಸಹೋದರರು ಕೂಲಿ ಕೇಳ್ತಿದ್ದಾರೆ. ಆದ್ರೆ ಈ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಪಕ್ಷವನ್ನ ಗೆಲ್ಲಿಸಿದ್ರು. ಹೀಗಾಗಿ ಮೊದಲು ಅದರ ಕೂಲಿ ಕೊಡಬೇಕು ಅಂತ ಸಿಎಂ ಆಪ್ತರು ದಲಿತಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಸಿಎಂ ಪಟ್ಟದಿಂದ ಕೆಳಗಿಳಿದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ದಲಿತ ನಾಯಕನನ್ನ ತರಬೇಕು ಅಂತ ಹೈಕಮಾಂಡ್ ಬಳಿ ಒತ್ತಡವನ್ನ ಹೇರಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಡಿಕೆ ದಲಿತ ಸಿಎಂ ಅನ್ನ ವಿರೋಧಿಸುವಂತಿಲ್ಲ. ಇದರಿಂದ ಡಿಕೆ ಪರಿಸ್ಥಿತಿ ಅಡಕತ್ತರಿಯಲ್ಲಿ ಸಿಲುಕಿದಂತಾಗಿದೆ. ದಲಿತ ನಾಯಕ ಸಿಎಂ ಪಟ್ಟವನ್ನು ಅಲಂಕರಿಸಿದರೆ ಡಿಕೆ ವಿರೋಧಿಸಲು ಸಾಧ್ಯವಿಲ್ಲ ಎಂಬುದನ್ನ ಅರಿತು ಸಿದ್ದು ಬಣ ಈ ಪ್ಲಾನ್ ಮಾಡಿಕೊಂಡಿದೆ. ಕನಕಪುರ ಬಂಡಿಯನ್ನು ಕಟ್ಟಿಹಾಕಲು ಸಿದ್ದರಾಮಯ್ಯನವರ ಆಪ್ತ ಪಡೆ ದಲಿತ ಚಕ್ರವ್ಯೂಹವನ್ನು ಹೆಣೆದಿದೆ. ಇದು ಈ ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.